ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲೇ ಹೈಲೈಟ್ಸ್ಗಳನ್ನ ಹೇಳ್ತೀನಿ. ಈಗ ಭೂಮಿ ಅಜಿತ್ಗೋಸ್ಕರ ವ್ರತ ಮಾಡಲಿಕ್ಕೆ ಮಯೂರಿ ಜೊತೆ ಹೋಗಿದ್ದಾಳೆ. ಸೊ ಆ ವಿಚಾರ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲ್ಲ. ಕೊನೆಗೆ ಮಾರ್ನಿಂಗ್ ಆದಮೇಲೆ, ಬೆಳಕಾದ ಮೇಲೆ ಭೂಮಿ ಮತ್ತು ಮಯೂರಿ ಕಾಣ್ದಿಲ್ದಿರೋ ವಿಚಾರ ಚಂದ್ರಿಕಾ ಮನೆಯವ್ರಿಗೆಲ್ಲ ಹೇಳಿದಾಗ ತುಂಬ ಆತಂಕ ಆಗುತ್ತೆ. ಅಜಿತ್ ಇದ್ದವರು ಭೂಮಿ ಹೇಳ್ದೆ ಕೇಳದೆ ಎಲ್ಲೋಗಿದ್ದಾಳೆ ಅಂತೇಳ್ಬಿಟ್ಟು ಫೋನ್ ಮಾಡಿದ್ರೆ ಭೂಮಿ ಫೋನ್ ತೆಗಿಯಲ್ಲ. ನಂತರ ಮಯೂರಿಗೆ ಫೋನ್ ಮಾಡಿ ಕೇಳಿದಾಗ ನಾವು ಟೆಂಪಲ್ಗೆ ಬಂದಿದ್ವಿ, ಬರ್ತೀವಿ ಅಂತೇಳ್ಬಿಟ್ಟು ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ದೇವಯಾನಿ ಮತ್ತು ಅಂಜು ಇವರಿಬ್ಬರು ಹಿಂದೆ ಹೋಗಿ ಭದ್ರಂಗೆ ಹೇಳಿ ಒಂದು ನಾಗರಾವನ್ನ ತರಿಸಿರ್ತಾರೆ. ಇನ್ನು ಪುರೋಹಿತರು ವ್ರತನೆಲ್ಲ ಮಾಡಿ ಹೇಳ್ಕೊಡ್ತಾರೆ. ಈ ಥರ ನಾಗರಕಲ್ಲಿಗೆ ಎಲ್ಲ ಪೂಜೆ ಮಾಡಬೇಕು, ನಿನ್ನ ಗಂಡನ ಆಯಸ್ಸು ಚೆನ್ನಾಗಿರಬೇಕು ಅಂದರೆ ನೀನಿವತ್ತು ಪೂಜೆ ಮಾಡ್ತಿರೋದು ಇಲ್ಲಿವರೆಗೂ ಮಾಡಿದ್ದು ಒಂಥರ ಪೂಜೆ ಆದರೆ ಇನ್ನು ಮುಂದೆ ಮಾಡೋದು ತುಂಬ ಕಠಿಣವಾದ ವ್ರತ ಅಂತೇಳ್ಬಿಟ್ಟು ಭೂಮಿಗೆ ಹೇಳ್ತಾರೆ. ಹುತ್ತದ ಹತ್ರ ಹೋಗಿ ನೀನು ಪೂಜೆ ಮಾಡಬೇಕಾಗತ್ತೆ ಮಗಳೇ. ಹುತ್ತದ ಮಣ್ಣಿಂದ ನೀನು ಪೂಜೆ ಮಾಡಿ ಆ ಹುತ್ತದಲ್ಲಿರುವಂಥ ನಾಗದೇವತೆ ಪ್ರತ್ಯಕ್ಷ ಆಗಿ ನಿನಗೆ ವರ ಕೊಟ್ಟಿದ್ದೆ ಆದರೆ ನಿನ್ನ ಗಂಡನಿಗಿರೋ ಕಂಟಕ ದೂರ ಆಗುತ್ತೆ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಸರಿ ಆಯಿತು ಪುರೋಹಿತರೆ, ಇಷ್ಟೇ ಮಾಡಿದ್ದೀನಿ, ಇನ್ನು ಅದನ್ನು ಮಾಡಲ್ವಾ, ಸಾಹೇಬ್ರಿಗೋಸ್ಕರ ಏನು ಬೇಕಾದರೂ ಮಾಡಬಲ್ಲೆ ನಾನು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇನ್ನು ಅಜಿತ್ಗೆ ಮನೆಯವ್ರಿಗೆಲ್ಲನೂ ಸಹ ಅಷ್ಟರಲ್ಲಿ ಡೌಟ್ ಬರುತ್ತೆ ಭೂಮಿ ಎಲ್ಲ ಹೋಗಿದ್ದಾಳೆ ಅಂತ. ಮಯೂರಿಗೆ ಫೋನ್ ಮಾಡಿ ಕೇಳಾದ್ಮೇಲೆ ಅಜಿತ್ ಯಾವ ದೇವಸ್ಥಾನ, ಎಲ್ಲಿದ್ದೀರಾ ನೀವು, ಇವಾಗ ಪಕ್ಕ ಹೇಳ್ಬೇಕು ನನಗೆ ಅಂತೇಳ್ಬಿಟ್ಟು ಹೇಳ್ತಾರೆ. ಏನು ನಡೆಸ್ತಾ ಇದ್ದೀರಾ, ನಮ್ಮಿಬ್ರಿಗೂ ಹೇಳ್ದೆ ಯಾಕೆ ಇಷ್ಟು ಬೇಗ ಹೋಗಿದ್ದೀರಾ ಅಂತೇಳ್ಬಿಟ್ಟು ಮನೇಲಿ ಡೌಟ್ ಜಾಸ್ತಿ ಆಗುತ್ತೆ. ಇನ್ನು ನಿಂಗವ್ವ ಅಜ್ಜಿ ಅವ್ರಿಗೆಲ್ಲನೂ ಸಹ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಎಲ್ಲೋ ನನ್ನ ಮೊಮ್ಮಗಳ ಜೊತೆ ನಮ್ಮೂರನ್ನ ನೋಡೋಕೆ ಹೋಗಿರಬೇಕು ಬಿಡಿ, ಬರ್ತಾಳೆ ಮನಸ್ವಿನಿ ಅಂತ ನಿಂಗವ್ವ ಅಜ್ಜಿ ಒಳಗಡೆ ಹೋಗ್ತಾರೆ. ಆದರೆ ಅಜಿತ್ಗೆ ಮನಸ್ಸು ಯಾಕೋ ತಡೆಯಲ್ಲ. ಭೂಮಿ ಈ ಥರ ಎಲ್ಲ ಹೇಳ್ದೆ ಕೇಳದೆ ಹೋಗಳಲ್ವಲ್ಲ, ಏನಕ್ಕೆ ಹೋಗಿರ್ಬೋದು ಇದು, ಇಲ್ಲ ನಾನು ಹೋಗಲೇಬೇಕಲ್ಗೆ ಅಂತೇಳ್ಬಿಟ್ಟು ಅಜಿತ್ ಈಗ ಆ ದೇವಸ್ಥಾನ ಕಡೆ ಸತ್ಯಣ್ಣನ ಕರ್ಕೊಂಡು ಹೊರಟಿದ್ದಾರೆ. ಇನ್ನು ಭೂಮಿ ಎಲ್ಲ ವ್ರತ ಮುಗಿಸೋದ್ಮೇಲೆ ಕೊನೆಯದಾಗಿ ಹುತ್ತದ ಹತ್ರ ಹೋಗಿ ವ್ರತ ಮಾಡೋಕ್ಕೆ ಸಿದ್ಧ ಆಗಿರ್ತಾಳೆ. ಅಷ್ಟರಲ್ಲಿ ದೇವಯಾನಿ ಫೋನ್ ಮಾಡಿ ಈ ಭದ್ರನ ಕಡೆಯಿಂದ ಒಬ್ಬ ಆವಾಡಿಗನ್ನ ಕರ್ಕೊಂಬಂದಿರ್ತಾಳೆ. ಆವಾಡಿಗನಿಗೆ ಹೇಳ್ತಾಳೆ, ನೋಡು ಆ ಹುಡುಗಿಗೆ ಹಾವು ಕಚ್ಚಬೇಕಾಗಿರೋದು, ನೀನು ಬಿಡೋ ಹಾವಿಂದ ಅವಳು ಪ್ರಾಣ ಹೋಗ್ಬಿಡ್ಬೇಕು ಒಂದೇ ಸತಿ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಸರಿ ಅಮ್ಮೋರೆ ಆಯಿತು ಅಂತೇಳ್ಬಿಟ್ಟು ನಮ್ಮ ಬೇಟ ತುಂಬ ಚೆನ್ನಾಗಿ ಹೇಳಿದ ಕೆಲಸ ಮಾಡ್ತಾನೆ ಅಂತೇಳ್ಬಿಟ್ಟು ಒಬ್ಬ ಆವಾಡ್ಸೋನು ಹೇಳ್ತಾನೆ. ಸರಿ ಆಯಿತು, ನಾವು ಅವ್ರ ಕಣ್ಗೆ ಕಾಣಬಾರ್ದು ಅಂತೇಳ್ಬಿಟ್ಟು ದೇವಯಾನಿ ಅಂಜು ಮುಚ್ಚಿಡ್ಕೊಂಡು ನಿಂತಿರ್ತಾರೆ. ಇನ್ನು ಭೂಮಿ ಹುತ್ತದ ಹತ್ರ ಹೋಗಿ ಮಣ್ಣ ತಗೊಂಡು ವ್ರತ ಮಾಡೋಕ್ಕೆ ಶುರು ಹಚ್ತಾಳೆ. ನೋಡಮ್ಮ, ವ್ರತ ಮಾಡಬೇಕಾದ್ರೆ ನೀನು ಕಣ್ಣು ಮುಚ್ಕೊಂಡು ಈ ವ್ರತದ ಹುತ್ತದ ಮಣ್ಣೇನಿದೆ ಅದನ್ನು ತೆಗಿಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಕಣ್ಣನ್ನ ಬಿಡಬಾರ್ದು ಅಂತೇಳ್ಬಿಟ್ಟು ಭೂಮಿಗೆ ಹೇಳ್ತಾರೆ. ಅಯ್ಯೋ ದೇವ್ರೆ, ಕಣ್ಣು ಬಿಡಲಿಲ್ಲ ಅಂದರೆ ಆವೇನಾದರೂ ಬಂದ್ಬಿಟ್ರೆ ಅಂತ ಮಯೂರಿ ಕೇಳಿದಾಗ, ನೋಡಮ್ಮ ಇದರಲ್ಲಿರೋದು ನಾಗದೇವತೆ, ನಾವು ನಂಬಿ ಪೂಜೆ ಮಾಡೋ ದೇವತೆ ಇವರು, ಒಳ್ಳೆಯವ್ರಿಗೆ ಯಾವತ್ತೂ ಕೆಡಕನ್ನ ಬಯಸಲ್ಲ, ಕಚ್ಚಲ್ಲ ಅಂತೇಳ್ಬಿಟ್ಟು ಒಬ್ಬರು ಪುರೋಹಿತರು ಹೇಳ್ತಾರೆ. ಆದರೂ ಇದೆಲ್ಲ ಯಾಕೋ ಭೂಮಿ ನಂಗೆ ತುಂಬ ಭಯ ಆಗ್ತಿದೆ ಅಂತ ಮಯೂರಿ ಹೇಳ್ತಾಳೆ. ಮಯೂರಿಗೆ ಭೂಮಿ, ನೋಡು ಮಯೂರಿ, ನಾನು ಶಿಷ್ಟೆಯಿಂದ ಪೂಜೆ ಮಾಡ್ತಾಯಿದ್ದೀನಿ, ಸಾಹೇಬ್ರ ಪ್ರಾಣಕ್ಕೆ ಏನೂ ಅಪಾಯ ಆಗಬಾರ್ದು ಅಂತ, ದೇವ್ರಿಗೆ ನಾನು ಪೂಜೆ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅನಿಸಿದ್ರೆ ಕಚ್ಚಲ್ಲ, ಇಲ್ಲ ಅಂದರೆ ಕಚ್ಚಲಿ ಬಿಡು ಅಂತೇಳ್ಬಿಟ್ಟು ನಮ್ಮ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ನಾನು ರೆಡಿ ಅಂತ ಹೇಳಿ ಭೂಮಿ ಹೇಳಿದಾಗ, ಭೂಮಿ ನಿನ್ನ ತಲೆ ಕೆಟ್ಟಿದೆಯಾ, ನನಗೆ ಯಾಕೋ ಇದೆಲ್ಲ ಬೇಡ ಅನಿಸುತ್ತೆ ಅಂದ್ಬಿಟ್ಟು ಮಯೂರಿ ಹೇಳ್ತಾಳೆ. ಇಲ್ಲ, ನಾನು ಈ ವ್ರತನ ಮಾಡ್ತೀನಿ ಅಂತ ಭೂಮಿ ಮಾಡಲಿಕ್ಕೆ ಸಿದ್ಧ ಆಗ್ತಾಳೆ. ಅಷ್ಟರಲ್ಲಿ ಆ ಆವಾಡಿಗ ಆ ಒಂದು ಹುತ್ತದ ಹತ್ರ ಏನಿದೆ ಆ ಹುತ್ತದ ಹತ್ರ ಹಿಂದೆಯಿಂದ ನಿಂತ್ಕೊಂಡು ಆ ಹಾವನ್ನ ಮುಂದಕ್ಕೆ ಬಿಟ್ಬಿಡ್ತಾನೆ. ಇನ್ನು ಭೂಮಿ ಕಣ್ಮುಚ್ಕೊಂಡು ವ್ರತ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಹಾವು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಸತ್ಯಣ್ಣ ಮತ್ತು ಅಜಿತ್ ಇಬ್ಬರು ಸಹ ಈಗ ಭೂಮಿನ ಹುಡಿಕೊಂಡು ದೇವಸ್ಥಾನದ ಹತ್ರ ಬಂದೇ ಬಿಟ್ಟಿದ್ದಾರೆ. ಮಯೂರಿಗೆ ಫೋನ್ ಮಾಡಿ, ನೀವೆಲ್ಲಿದ್ದೀರಾ, ಏನು ಮಾಡ್ತಾಯಿದ್ದೀರಾ, ನೀವೆಲ್ಲಿದ್ದೀರಾ ಹೇಳ್ಬೇಕು, ನಾವು ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ ಅಂದಾಗ, ಅಯ್ಯೋ ಅಜಿತ್ ನೀನು ಯಾಕೆ ಬರೋಕ್ಕೆ ಹೋದೆ, ಭೂಮಿ ನಿನಗೋಸ್ಕರ ವ್ರತ ಮಾಡ್ತಿದ್ದಾಳೆ ಅಂದ್ಬಿಟ್ಟು ಮಯೂರಿ ಬಾಯಿ ಬಿಟ್ಬಿಡ್ತಾಳೆ. ಏನು ವ್ರತನ, ಏನು ವ್ರತ ಅಂತೇಳ್ಬಿಟ್ಟು ಅಜಿತ್ ಕೇಳಿದಾಗ, ಯಾರೋ ಗುರುಗಳು ಸಿಕ್ಕಿ ನಮ್ಮೂರಲ್ಲಿ ಅವರು ತುಂಬ ಒಳ್ಳೇದನ್ನ ಹೇಳ್ತಾರೆ, ಎಲ್ಲ ನಮ್ಮ ಅಜ್ಜಿನೂ ಸಹ ನಂಬ್ತಾರೆ, ಅವರು ಸಿಕ್ಕಿ ಭೂಮಿಗೆ ನಿನ್ನ ಗಂಡನಿಗೆ ಪ್ರಾಣಕ್ಕೆ ಅಪಾಯ ಇದೆ, ಗೊಂದಲ ಇದೆ, ಅದನ್ನು ಸರಿ ಮಾಡಬೇಕು ಅಂದರೆ ಒಂದು ವ್ರತ ಮಾಡಬೇಕು ಅಂತ ಹೇಳಿದ್ರು ಅಜಿತ್, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ತುಂಬ ಕಠಿಣವಾದ ವ್ರತ, ನಾಗದೇವತೆಗೆ ಭೂಮಿ ಇವಾಗ ಹುತ್ತದ ಮಣ್ಣಿಂದ ವ್ರತ ಮಾಡಿ ಭೂಮಿಗೆ ಆಶೀರ್ವಾದ ಮಾಡಬೇಕು, ನಾವು ದೇವರು ಅಂತ ನಂಬ್ತೀವಿ ಆ ದೇವ್ರು ಅವನ್ನ ಅಂತೇಳ್ಬಿಟ್ಟು ಮಯೂರಿ ಹೇಳ್ತಾಳೆ. ಏನು ಇಂಥ ವ್ರತ ಎಲ್ಲ ಇರ್ತವ, ಈಗ ನೀವು ಎಲ್ಲಿದ್ದೀರಾ ಹೇಳಿ ಸಡನ್ನಾಗಿ ಅಂತೇಳ್ಬಿಟ್ಟು ಅಜಿತ್ ಕೇಳಿದಾಗ, ಇಲ್ಲಿದ್ದೀವಿ ಅಂತ ಲೊಕೇಶನ್ನ ಮಯೂರಿ ಕಳಿಸ್ದಾಗ, ಇನ್ನು ಪೂಜೆ ಮಾಡೋ ಸಮಯದಲ್ಲಿ ಇಲ್ಲಿಂದ ಹಾವು ಬಿಟ್ಬಿಡ್ತಾರೆ ಭೂಮಿ ಹತ್ರಕ್ಕೆ. ಸೊ ದೇವ್ರ ಹಾವಲ್ಲ ಅದು, ಈ ಸ್ವಾಮೀಜಿ ಬಿಟ್ಟಿರೋ ಹಾವು, ಅಂದರೆ ದೇವಯಾನಿ ಬಿಡಿಸಿರೋ ಹಾವು. ಸೊ ಭೂಮಿ ಹತ್ರ ಬಂದು ಅದು ಕಣ್ಣು ಮುಚ್ಕೊಂಡು ಭೂಮಿ ಮಣ್ಣು ತಗೊಳಕ್ಕೆ ಹೋಗ್ತಾಳಲ್ಲ, ಆವಾಗ ಸಡನ್ನಾಗಿ ಭೂಮಿ ಕೈಗೆ ಕಚ್ಚಿಬಿಡುತ್ತೆ. ಸೊ ಇದನ್ನು ನೋಡಿದ್ಮೇಲೆ ಮಯೂರಿ ಜೋರಾಗಿ ಕೂಗ್ಬಿಡ್ತಾಳೆ, ಹಾವು ಕಚ್ಚಿಬಿಡ್ತು ಅಂತ. ಅಯ್ಯೋ ಭಗವಂತ, ಇದೇನು ಆಗ್ತಾಯಿದೆ ತಾಯಿ, ಇದು ದೇವ್ರಾವೇ ಅಲ್ಲ ಅಂತೇಳ್ಬಿಟ್ಟು ಆ ಪುರೋಹಿತರು ಹೇಳ್ತಾರೆ. ಮತ್ತು ಈ ಹಾವು ಎಲ್ಲಿಂದ ಬಂತು ಭೂಮಿ ಅಂದಾಗ ಮಯೂರಿ ನನಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಅಷ್ಟರಲ್ಲೇ ಭೂಮಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾಳೆ.
ದೇವರಾವು ಅಲ್ಲಿ ಬಂದೇ ಇರಲ್ಲ, ಈ ಕೇಡಿಗಳು ಬಿಟ್ಟಿರೋ ಹಾವು ಬಂದು ನಾಗರಾವು ಕಚ್ಚಿಬಿಡುತ್ತೆ. ಅಷ್ಟರಲ್ಲಿ ಅಜಿತ್ ಸತ್ಯಣ್ಣ ಬರೋಷ್ಟರಲ್ಲಿ ಭೂಮಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಏನಾಯಿತು ಭೂಮಿಗೆ ಅಂದಾಗ, ಅಜಿತ್ ಹಾವು ಕಚ್ಚಿದೆ, ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದಾಗ, ಹತ್ರದಲ್ಲಿ ಎಲ್ಲೂ ಹಾಸ್ಪಿಟ್ಲ್ ಇಲ್ಲ. ಅಲ್ಲ ಹೇಳ್ದೆ ಕೇಳ್ದೆ ನೀವು ಯಾಕೆ ಈ ವ್ರತ ಮಾಡೋಕ್ಕೆ ಬಂದ್ರಾ ಅಂತ ಹೇಳ್ಬಿಟ್ಟು ಅಜಿತ್ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದರೆ ಮಯೂರಿ ಈ ಮಾಡಿರೋ ಎಡವಟ್ಟು ಅಂತ ಹೇಳ್ಬಿಟ್ಟು ಅವಳ ಮೇಲೆ ರೇಗಾಡಕ್ಕೆ ಹೋಗ್ತಾರೆ. ಆದರೆ ಮಯೂರಿದು ಏನೂ ತಪ್ಪಿಲ್ಲ. ಭೂಮಿ ವ್ರತ ಮಾಡೋಕ್ಕೆ ಈ ದೇವಯಾನಿ ಮುಗೀತು, ಇನ್ನು ಈ ಭೂಮಿ ಕತೆ ಮುಗೀತು, ಹತ್ರದಲ್ಲೂ ಹಾಸ್ಪಿಟ್ಲಂತೂ ಇಲ್ಲ, ಇವಳನ್ನ ಖಂಡಿತವಾಗ್ಲೂ ಆ ದೇವರು ಸಹ ಬದುಕಿಸ್ಕೊಳಕ್ಕಾಗಲ್ಲ ಅಂತ ಖುಷಿಯಾಗಿರ್ತಾಳೆ. ಅಂಜು ಇದಳು ಮಾಮ್ ಸೂಪರ್ ಐಡಿಯಾ, ಈ ಕಡೆ ನಾವು ಸಿಗಾಕೊಂಡಿಲ್ಲ, ಸಖತ್ ಐಡಿಯಾ ಮಾಮ್ ಅಂತೇಳ್ಬಿಟ್ಟು ಅವರು ಮನೆ ಕಡೆ ಓಡ್ತಾರೆ. ಅಜಿತ್ ಈಗ ಏನು ಮಾಡ್ತಾರೆ, ಅಜಿತ್ ಭೂಮಿನ ಉಳಿಸ್ಕೊಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅದು ಆಗ್ತಾ ಇಲ್ಲ. ಈಗ ಅಜಿತ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಬದಲು ಇಲ್ಲೇ ನಾಟಿ ವೈದ್ಯರಿದ್ದಾರೆ, ಅಲ್ಲಿಗೆ ಕರ್ಕೊಂಡೋದ್ರೆ ಆದಷ್ಟು ಬೇಗ ಹುಷಾರಾಗುತ್ತೆ ಅಂತೇಳ್ಬಿಟ್ಟು ಅಜಿತ್ಗೆ ತಿಳಿಸ್ತಾ ಇದ್ದಾರೆ. ಇಂಥವ್ರು ವ್ರತ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಸತಿ ಹೇಳ್ಬೇಕಲ್ವಾ ಭೂಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸಾಹೇಬ್ರೆ ನಾನು ವ್ರತ ಫುಲ್ ಮಾಡಬೇಕು, ಪೂಜೆ ಮಾಡಬೇಕು ಅಂದಾಗ, ನೋಡು ಈಗ ನಿಂಗೆ ಹುಷಾರಿಲ್ಲ, ಈಗ ಪ್ರಜ್ಞೆ ತಪ್ಪಿದ್ದಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಈಗ ಭೂಮಿನ ಬದುಕಿಸ್ಕೊಂತಾರ ಅಜಿತ್, ಅದು ಸಹ ನೋಡಬೇಕಾಗಿದೆ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಭೂಮಿ ಪ್ರೀತಿ, ಭೂಮಿ ಕಾಳಜಿ ಈಗ ಅಜಿತ್ಗೆ ಅರ್ಥ ಆಗಿದೆ. ಭೂಮಿನ ಉಳಿಸ್ಕೋತಾರಾ ಇಲ್ಲ ಏನು ಮಾಡ್ತಾರೆ ಅದು ಸಹ ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.